ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯ ಲೆಸ್ಟೆ ಕನ್ನಡ. ಫ್ರೆಂಡ್ಸ್, ಹಾಗೆ ಇವತ್ತು ಗುರುವಾರ ಭೀಮನ ಅಮಾವಾಸ್ಯೆ ಇರೋದ್ರಿಂದ ಪೂಜೆನೂ ಮಾಡಬೇಕು. ಹಾಗೆ ಸ್ವಲ್ಪ ಬ್ರೇಕ್ಫಾಸ್ಟ್ಗೆ ಹಾಗೆ ಮತ್ತು ದೇವ್ರ ನೈವೇದ್ಯ ಕೂಡ ಮಾಡಬೇಕು. ದೇವ್ರ ನೆನ್ನೆ ಸ್ವಲ್ಪ ಸಾಮಾನೆಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ. ಹಾಗೆ ಇವತ್ತು ಸ್ವಲ್ಪ ಕಳಸ ಎಲ್ಲ ತೆಗೆದು ನೀಟಾಗಿ ಪೂಜೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಹೂವಿನ ಅಲಂಕಾರ ಹಾಗೆ ಬಾಗಿಲಿಗೆ ರಂಗೋಲಿ ಇಟ್ಟು ಪೂಜೆ ಮಾಡ್ಕೊಳ್ಬೇಕು. ಬನ್ನಿ, ಇವತ್ತು ನನ್ನ ಪೂಜೆ ಹೇಗಿರುತ್ತೆ, ನನ್ನ ದಿನ ಹೇಗಿರುತ್ತೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ. ಹಾಗೆ ನಾನು ಮೊದಲಿಗೆ ಈಗ ಒಂದು ತವ ಬಟ್ಟೆ ಮಾಡಿಕೊಂಡು ಹೊಸ್ಲಿಗೆ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ನಾನು ಪ್ರತಿನಿತ್ಯ ನನ್ನ ಬ್ಲಾಗಲ್ಲಿ ನೀವು ನೋಡಿರ್ತೀರ ಹೊಸ್ಲಿಗೆ ಪೂಜೆ ಹೇಗೆ ಮಾಡ್ತೀನಿ ಅಂತ. ಹಾಗೆ ಇವತ್ತು ಸ್ವಲ್ಪ ಟೈಮ್ ಆಗಿರೋದ್ರಿಂದ ನಾನು ಹೊಸ್ಲಿಗೆ ಬರೀ ಅರಿಶಿನ ಕುಂಕುಮ ರಂಗೋಲಿ ಇಟ್ಕೊಳ್ತಾ ಇದ್ದೀನಿ. ಶುಕ್ರವಾರ ಹೊಸ್ಲಿಗೆ ಅರಿಶಿನ ಹಚ್ಕೊಳ್ಳೋಣ ಅಂತ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಸ್ವಲ್ಪ ಇವತ್ತು ಸಿಂಪಲ್ ರಂಗೋಲಿ ಕೂಡ ಹಾಕ್ಕೊಂಡೆ. ಹೇಗೆ ಕಾಣಿಸ್ತಿದೆ ಅನ್ನೋದನ್ನ ಹೇಳಿ. ಹಾಗೆ ನಾನು ಹೊಸ್ಲು ಪೂಜೆ ಎಲ್ಲ ಆದಮೇಲೆ ಈಗ ನಾನು ತುಳಸಿಗೆ ರಂಗೋಲಿ ಇಟ್ಕೊಳ್ಳೋಣ ಅಂತ ಬಂದೆ. ಹಾಗೆ ನಾನು ಲಾಸ್ಟ್ ಟೈಮು ಬೆಂಗಳೂರಿಂದ ಬರ್ತಾ ಒಂದು ತುಳಸಿ ಪಾಟ್ ಕೂಡ ತೊಗೊಂಬಂದಿದ್ದೆ. ತುಂಬ ಚೆನ್ನಾಗಿತ್ತು. ಈಗ ನಾನು 2 ತುಳಸಿಗೂ ಪೂಜೆ ಮಾಡ್ಕೊಳ್ತೀನಿ. ಅಂದರೆ ಒಂದು ತುಳಸಿಯಲ್ಲಿ ನಾನು ಕೃಷ್ಣನ ತುಳಸಿ ಇದೆ, ಹಾಗೆ ಇನ್ನೊಂದರ ಜೋಡಿ ತುಳಸಿ ಹಾಕಿದ್ದೀನಿ. ಅಂದರೆ ಬಿಳಿ ತುಳಸಿ ಕಪ್ಪು ತುಳಸಿ ಕೂಡ ಹಾಕ್ಕೊಂಡಿದ್ದೀನಿ ಹೊಸ ಪಾಟಲ್ಲಿ. ಈಗ ಅಲ್ಲೂ ಕೂಡ ನಾನು ಎರಡು ಕಡೆನೂ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮನೆ ಗುರುವಾರ ತುಂಬ ವಿಶೇಷವಾಗಿ ರಾಯರ ಪೂಜೆ ನಡೆಯುತ್ತೆ ಅಂತ. ಹಾಗೆ ಇವತ್ತು ಕೂಡ ನಾನು ಹೂವಿನ ಅಲಂಕಾರದಿಂದ ರಾಯರನ್ನ ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಮುಂದಿನ ವ್ಲಾಗಲ್ಲೆಲ್ಲ ನೀವು ನೋಡ್ಬೋದು ನಮ್ಮ ಮನೇಲಿ ನನ್ನ ದಿನನಿತ್ಯ ಪೂಜೆ ಹೇಗಿರುತ್ತೆ ಅನ್ನೋದು ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಈಗ ನಾನು ದೇವರ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ಈಗ ದೇವ್ರ ಮನೆ ಅಲಂಕಾರ ಎಲ್ಲ ಮುಗೀತು. ಈಗ ನಾನು ಬ್ರೇಕ್ಫಾಸ್ಟ್ಗೆ ಅಂತ ಅಡುಗೆ ಮನೆ ಬಂದಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಟೊಮೆಟೊ ಬಾತ್ ಮಾಡಬೇಕು. ಹಾಗೆ ದೇವ್ರ ನೈವೇದ್ಯ ಕೂಡ ಮಾಡಬೇಕು. ಪೂಜೆ ಆಗೋಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗಬೇಕು. ಜಯಂತ್ ಆಫೀಸ್ಗೆ ಹೋಗೋದ್ರಿಂದ ಸ್ವಲ್ಪ ಅವ್ರ ಕೈ ಮುಗ್ದೆಲ್ಲ ಹೋಗ್ತಾರೆ. ಆಚೆ ಹೋಗೋಷ್ಟೊತ್ತಿಗೆ ಪೂಜೆ ಕೂಡ ಆಗಬೇಕು. ನನ್ನದು ಬೇಗ ಬೇಗ ಮಾಡ್ಕೊಳ್ತೀನಿ. ಬ್ರೇಕ್ಫಾಸ್ಟು ಟೊಮೆಟೊ ಬಾತ್ ಮಾಡ್ತೀನಿ. ಹೇಗೆ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ. ಹಾಗೆ ನಾನು ಬ್ರೇಕ್ಫಾಸ್ಟ್ಗೆ ಅಂತ ಟೊಮೆಟೊ ಬಾತ್ ಮಾಡ್ತಿರೋದ್ರಿಂದ ನಾನು ಹೆಚ್ಚಿಬಿಟ್ಟೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತೀನಿ. ಯಾವುದೂ ರುಬ್ಬಿಟ್ಟು ಮಾಡೋಕ್ಕೆ ಟೈಮ್ ಇರಲಿಲ್ಲ ನನಗೆ. ಸೊ ಹಾಗಾಗಿ ಟೊಮೆಟೊ, ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಎಲ್ಲ ನಾನು ಹೆಚ್ಕೊಳ್ತಾ ಇದ್ದೀನಿ. ಈಗ ಹೆಚ್ಚಿದ ಮೇಲೆ ನಾನು ಕುಕ್ಕರ್ಗೆ ಸ್ವಲ್ಪ ಆಯಿಲೆಲ್ಲ ಹಾಕ್ಕೊಳ್ತು. ಸ್ವಲ್ಪ ಆಯಿಲೆಲ್ಲ ಹೀಟ್ ಆದಮೇಲೆ ನಾನೀಗ ಚಕ್ಕೆ, ಲವಂಗ, ಕಸೂರಿ ಮೇಥಿ ಇಷ್ಟನ್ನು ಫಸ್ಟು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಪಲಾವ್ ಎಲೆ ಎಲ್ಲ ಹಾಕ್ಕೊಂಡು
ಹಾಗೆ ಈಗ ನಾನು ಹೆಚ್ಚಿಟ್ಟಿರೋಂಥ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಈಗ ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ನಾವು ನೀಟಾಗಿ ಬಾಡಿಸ್ಕೋಬೇಕು. ಈಗ ಬಾಡಿಸ್ಕೊಂಡಾದ್ಮೇಲೆ ನಾನು ನೆಕ್ಸ್ಟ್ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ನಾನು. ಹಾಗೆ ಅದನ್ನ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈಗ ನಾನು ನೆನೆಸಿಟ್ಟಿರೋಂಥ ಬಟಾಣಿ ಕೂಡ ಇತ್ತು. ಬಟಾಣಿ ಕೂಡ ನಾನು ಟೊಮೆಟೊ ಬಾತ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಈಗ ನಾನು 1 ಸ್ಪೂನ್ ಅಷ್ಟು ಒಂದು ಸ್ವಲ್ಪ ಧನಿಯಾ ಪೌಡರು, ಹಾಗೆ ಸ್ವಲ್ಪ 1 ಸ್ಪೂನಷ್ಟು ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡರ್ ಇಷ್ಟನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು 1 ಕಪ್ ಚಿಕ್ಕ ಕಪ್ಪಷ್ಟು ಮೊಸರು, ಇಷ್ಟು ಮೊಸರು ಆ್ಯಡ್ ಮಾಡಿದ್ರೆ ಟೊಮೆಟೊ ಬಾತ್ ತುಂಬ ಚೆನ್ನಾಗಾಗುತ್ತೆ ಅಂತ ಮೊಸರು ಕೂಡ ಆ್ಯಡ್ ಮಾಡಿದೆ. ಈಗ ಮೊಸರು ಹಾಕಿದ್ಮೇಲೆ ಸ್ವಲ್ಪ ನಾನು ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ಬಾಡಿಸ್ಕೊಂಡಾದ್ಮೇಲೆ ನಾನೀಗ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಳ್ತೀನಿ. ಹಾಗೆ ನೆನೆಸಿಟ್ಟವಂಥ 1 ಗ್ಲಾಸ್ ಅಕ್ಕಿ ಕೂಡ ನಾನೀಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗೆಲ್ಲ ನೀಟಾಗಿ ಒಂದು ಸಲ ಕಲಸಿಟ್ಬಿಟ್ಟು ಈಗ ನಾನು ಲಿಡ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಂದು ಟೊಮೆಟೊ ಬಾತ್ ರೆಡಿ ಆಗುತ್ತೆ. ನೆಕ್ಸ್ಟ್ ಬಂದೀಗ ಪಾಪಕ್ಕೆ ಕೂಡ ಒಂದು ಕಡೆ ಟಿಫನ್ಗೆ ರೆಡಿ ಮಾಡಿದ್ದೀನಿ. ಈಗ ನಾನು ದೇವ್ರ ನೈವೇದ್ಯ ಮಾಡೋಣ ಅಂತ ಸಜ್ಜಿಗೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲೆಲ್ಲ ಒಗ್ಗರಣೆ ಮಾಡಿಕೊಂಡು ಈಗ ಸಜ್ಜಿಗೆಗೆ ರವೆ ಹುಡ್ಕೊಳ್ತಾ ಇದ್ದೀನಿ. ಈಗ ರವೆ ಎಲ್ಲ ನೀಟಾಗಿ ನಾವು ಹುಡ್ಕೊಂಡಾದ್ಮೇಲೆ ನಾನೀಗ ಒಂದು ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡಿಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಗಮ್ಮನ ಸ್ಮೆಲ್ ಬರೋವರೆಗೂ ನಾನು ಅದನ್ನ ನೀಟಾಗಿ ಹುರ್ಕೊಳ್ತೀನಿ. ಹಾಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ತುಪ್ಪದಂತ ಮಾಡಿಟ್ಟಿರೋಂಥ ಗೋಡಂಬಿ ದ್ರಾಕ್ಷಿ ಕೂಡ ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಬಂದು ನಾನು ದೇವ್ರ ನೈವೇದ್ಯ ಕೂಡ ರೆಡಿ ಆಗುತ್ತೆ. ಈಗ ದೇವ್ರ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿದ್ಮೇಲೆ ಈಗ ನಾನು ದೇವ್ರ ಮನೆ ಬಾಗಿಲನ್ನ ನೀಟಾಗಿ ಒರೆಸ್ಕೊಂಡು ದೇವ್ರ ಮನೆ ಬಾಗಿಲಿಗೂ ಕೂಡ ರಂಗೋಲಿ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಹಾಗೆ ಆಲ್ಮೋಸ್ಟ್ ಈಗ ಟಿಫನ್ಗೂ ರೆಡಿ ಮಾಡಿಟ್ಟಾಯಿತು. ಹಾಗೆ ನೈವೇದ್ಯ ಕೂಡ ಮಾಡಿದ್ದಾಯಿತು. ಈಗ ಪೂಜೆ ಮಾಡಬೇಕು. ಪೂಜೆಗೆ ಇವತ್ತು ಭೀಮನಮಸ್ಯೆಗೆ ಅಂತ ಹಸ್ಬೆಂಡ್ ನನಗೆ ಅಂತ ಈ ಸ್ಯಾರಿ ಕೊಡಿಸಿದ್ದು. ಇದು ಹುಟ್ಟು ಮೇಲೆ ತೋರಿಸ್ತೀನಿ ಹೇಗಿದೆ. ಹಾಗೆ ತುಂಬ ಚೆನ್ನಾಗಿತ್ತು. ಹಾಗೆ ಇದು ಅವರೇ ಸೆಲೆಕ್ಷನ್ ಮಾಡಿ ಅವರೇ ತಂದು ಕೊಟ್ಟಿರೋಂಥ ಸ್ಯಾರಿ. ಇದು ಬ್ಲೌಸ್ ಕೂಡ ನಾನು ಸ್ಟಿಚ್ ಮಾಡಿಸಿದ್ದೀನಿ. 2 ಡೇಸಲ್ಲಿ ನನಗೆ ಸ್ಟಿಚ್ ಮಾಡಿಕೊಟ್ರು. ಹಾಗೆ ಒಂದು ಗ್ರೀನ್ ಬ್ಯಾಂಗಲ್ಸ್ ಕೂಡ ಅವರೇ ತೊಗೊಂಬಂದಿರೋದು ಭೀಮನಮಸ್ಯೆಗೆ ಅಂತ. ಫೈನಲಿ ನಾನೀಗ ರೆಡಿಯಾಗ್ಬಿಟ್ಟು ಬರ್ತೀನಿ. ಹಾಗೆ ಇದು ನನಗೆ ನನ್ನ ಹಸ್ಬೆಂಡ್ ಸರ್ಪ್ರೈಸಾಗಿ ತೊಗೊಂಬಂದಂಥ ಸ್ಯಾರಿ. ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿದೆ. ನನಗೆ ಈ ಥರ ಸ್ಯಾರೀಸ್ ಅಂದರೆ ತುಂಬ ಇಷ್ಟ ಅಂತ ಅವರಿಗೆ ಗೊತ್ತು. ಅದಕ್ಕೆ ನನಗೆ ಗೊತ್ತಿಲ್ಲದಾಗೆ ಹೋಗಿ ಒಂದು ಸ್ಯಾರಿ ಕೂಡ ತೊಗೊಬಂದರು. ಅದನ್ನು ನಾನು ಸ್ಟಿಚ್ ಮಾಡಿಸ್ಕೊಂಡೆ. ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನ ಹೇಳಿ. ಹಾಗೆ ಈಗ ನಾನು ದೇವ್ರ ಪೂಜೆ ಮಾಡೋದಕ್ಕೆ ಫಸ್ಟು ನಾನು ಹೂವನ್ನು ಮುಟ್ಕೊಂಡು ಈಗ ದೇವ್ರ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಹಾಗೆ ನೋಡ್ಬೋದು, ನಾನು ಪೂಜೆ ಮಾಡೋಣ ಅಂತ ಬಂದೆ. ಅಷ್ಟೊತ್ತಿಗೆ ರಾಯರು ನನಗೆ ಹೂ ಪ್ರಸಾದ ಕೊಟ್ಟಿದ್ದರು. ತುಂಬಾ ಖುಷಿ ಆಯಿತು ನೋಡಿದ ತಕ್ಷಣ. ಹಾಗೆ ನಾನು ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತೇನೆ. ನಿಮಗೆಲ್ಲರೂ ಗೊತ್ತಿರೋ ಹಾಗೆ ನಾನು ಯಾವ ರೀತಿ ಪೂಜೆ ಮಾಡ್ಕೊಳ್ತೀನಿ ಅಂತ.
ಫ್ರೆಂಡ್ಸ್ ಹಾಗೆ ಮನೆ ಪೂಜೆ ಎಲ್ಲ ಆಯಿತು. ಇವಾಗ ನಾನು ಹಸ್ಬೆಂಡ್ಗೆ ಪಾದ ಪೂಜೆ ಮಾಡಬೇಕು. ನಾನು ಪಾದ ಪೂಜೆ ಎಲ್ಲ ಹೇಗೆ ಮಾಡ್ತೀನಿ ಅನ್ನೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ. ಹಾಗೆ ನಾನೀಗ ಪಾದ ಪೂಜೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ತಯಾರಿ ಕೂಡ ಮಾಡ್ಕೊಂಡಿದ್ದೀನಿ. ಈಗ ಪಾದ ಪೂಜೆ ಮಾಡ್ಕೊಳ್ಬೇಕು. ಹಾಗೆ ಇದು ನಮ್ಮ 5ನೇ ವರ್ಷದ ಭೀಮನ ಅಮಾವಾಸ್ಯೆ ಆಗಿರುತ್ತೆ. ಹಾಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ದೇವ್ರ ಪೂಜೆ ಯಾವ ರೀತಿ ಶ್ರದ್ಧೆ ಭಕ್ತಿಯಿಂದ ಮಾಡಿರ್ತೀವೋ ಹಾಗೆ ಗಂಡನ ಪೂಜೆ ಕೂಡ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ನೆನೆಸ್ಕೊಂಡು ಅವ್ರಿಗೆ ಪೂಜೆ ಮಾಡೋವಂಥದ್ದು. ಹಾಗೆ ಇದು ನನಗೆ 5ನೇ ವರ್ಷದಾಗಿದ್ದರಿಂದ ನಂಗೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಏನು ಕಟ್ಟಿದ್ಯಾ? ಹಾಂ ಆಯಿತು. ಕಟ್ಟಲ್ವ ಇದನ್ನ? ಕಟ್ಟಿರಲ್ಲ, ಕಟ್ಟ್ರಿ, ನಾನು ಕಟ್ಟಿಲ್ವಾ? ಇನ್ನು ಹಂಗೆ ಮಾಡಿದ್ದು ಅಷ್ಟೇನಾ? ಅಷ್ಟೇ. ಉದ್ದ ಕಮ್ಮಿ ಒಂದು ಕಡೆ. ಎಷ್ಟು ಕಡೆ ಮಾಡಿದ್ದೆ
ನೋಡಿದ್ರಲ್ಲ ನಾನು ಯಾವ ರೀತಿ ಪಾದ ಪೂಜೆ ಮಾಡಿದೆ ಅಂತ. ಪಾದ ಪೂಜೆ ಆದಮೇಲೆ ಈಗ ನಾನು ಕೆಂಪಾರತಿ ಮಾಡ್ಕೊಳ್ತಾ ಇದ್ದೀನಿ. ಈ ಆರತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ನನಗೆ ಸ್ಯಾರಿ ಜೊತೆಗೆ ಜಯಂತು ಸ್ವಲ್ಪ ಕ್ಯಾಶ್ ಕೂಡ ಕೊಟ್ಟರು. ತುಂಬಾ ಖುಷಿ ಆಯಿತು. ಹಾಗೆ ಈಗ ನಾನು ಅವ್ರಿಗೆ ಅಂತ ಸರ್ಪ್ರೈಸಾಗಿ ಅವ್ರ ಫೇವ್ರೆಟ್ ಗುಲಾಬ್ ಜಾಮೂನ್ ಕೂಡ ಮಾಡಿದ್ದೆ. ಈಗ ಅವ್ರಿಗೆ ಗುಲಾಬ್ ಜಾಮೂನ್ನ ಟೇಸ್ಟ್ ಮಾಡಿಸ್ತಾ ಇದ್ದೀನಿ. ಒಂದು ಏನಾದರೂ ಸ್ವೀಟ್ ತಿನ್ನಿಸ್ಲೇಬೇಕಲ್ಲ, ಅದಕ್ಕೆ ನಾನು ಆಚೆನೇ ತರೋದು ಬೇಡ ಅಂತೇಳಿ ಅವ್ರ ಫೇವ್ರೆಟ್ ನಾನೇ ಮನೇಲಿ ಮಾಡಿದ್ದೆ ಗುಲಾಬ್ ಜಾಮೂನ್ ಮಾಡಿದ್ದೆ. ಅದೊಂದು ಟೇಸ್ಟ್ ಮಾಡಿದ್ರು, ಅದು ತುಂಬ ಚೆನ್ನಾಗೈತೆ ಅಂತಲೂ ಹೇಳೋದು. ಈಗ ನನಗೂ ಕೂಡ ಹಾಗೆ ತಿನ್ನಿಸಿದ್ರು. ಇದೊಂದು ಮೆಮೊರೇಬಲ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ಈ ಥರ ನನಗಂತೂ ತುಂಬಾ ಖುಷಿ ಆಯಿತು ಆ ಡೇ ಮಾತ್ರ. ಹಾಗೆ ಪಾದ ಪೂಜೆ ಎಲ್ಲ ಮುಗಿದ್ಮೇಲೆ ಆಫೀಸ್ಗೆ ಕೊಡಬೇಕಿತ್ತು ಜಯಂತ್. ಹಾಗೆ ನಾನು ಅವ್ರಿಗೆ ಟಿಫನ್ಗೆ ಅಂತ ಟೊಮೆಟೊ ಬಾತ್ ಜೊತೆಗೆ ಗುಲಾಬ್ ಜಾಮೂನ್ ಕೂಡ ಹಾಕ್ಕೊಟ್ಟೆ. ಟೇಸ್ಟ್ ಮಾಡಿದ್ರು ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ರು. ಫ್ರೆಂಡ್ಸ್, ಹಾಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಜೊತೆಗೆ ನಾನು ಕೆಲವೊಂದು ಕ್ಲಿಪ್ಸ್ ಕೂಡ ಇಲ್ಲಿಗೆ ಆ್ಯಡ್ ಮಾಡಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಬೋದು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರೋ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.